ಬೆಂಗಳೂರಿನ ಜಯನಗರದಲ್ಲಿ ನಡೀತಾ ಇರುವ ವೀರಲೋಕ ಪುಸ್ತಕ ಸಂತೆಗೆ ಎರಡನೇ ದಿನವೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಎರಡನೇ ದಿನದ ಪುಸ್ತಕ ಸಂತೆಗೆ ಮಳೆಯಲ್ಲೂ ಜನ ಸಾಗರ ಹರಿದು ಬಂದಿದೆ. ಪ್ರಕಾಶಕರು, ಲೇಖಕರು ಹಾಗೂ ಓದುಗರನ್ನ ಒಂದೆಡೆ ಸೇರಿಸಿರುವ ವೀರಲೋಕ ಸಂಸ್ಥೆಯ ಶ್ರಮಕ್ಕೆ ಓದುಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೀಕೆಂಡ್ನಲ್ಲೂ ಜನರು ಪುಸ್ತಕ ಸಂತೆಗೆ ಧಾವಿಸುವ ಮೂಲಕ ತಮ್ಮ ಪುಸ್ತಕ ಪ್ರೇಮ ತೋರಿಸಿದ್ದಾರೆ. ಕನ್ನಡದ ಖ್ಯಾತ ನಾಮ ಲೇಖಕರು, ಪ್ರಕಾಶನ ಸಂಸ್ಥೆಗಳ ಪುಸ್ತಕ ಮಳಿಗೆಗಳ ಎದುರು ಯುವ ಸಮೂಹದ ದಂಡೆ ಕಂಡುಬಂತು. ಇನ್ನು ಮಕ್ಕಳೊಂದಿಗೆ ಇಡೀ ಕುಟುಂಬ ಸದಸ್ಯರು ಪುಸ್ತಕ ಸಂತೆಗೆ ಬಂದು ಪುಸ್ತಕ ಖರೀದಿಯಲ್ಲಿ ತೊಡಗಿದ್ರು. ಇನ್ನು ಪ್ರಕಾಶಕರಲ್ಲಿ ಉತ್ಸಾಹ ತುಂಬಿತ್ತು. ಪುಸ್ತಕ ಸಂತೆಯನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ್ದ ವೀರಲೋಕ ಸಂಸ್ಥೆಯ ವೀರಕಪುತ್ರ ಶ್ರೀನಿವಾಸ್ ಬಗ್ಗೆ ಜನರು ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿದ್ದಾರೆ. ಎರಡಿದೆ. ಒಂದು, ಬೆಂಗಳೂರಲ್ಲಿ ಮಳೆ ಸುರಿತಾ ಇದೆ, ಇಲ್ಲಿ ಒಳಗಡೆ 20,000 ಜನ ಇದ್ದಾರೆ. ಅಂದರೆ ಹೆಂಗಾಗತ್ತೆ ಅಂದರೆ ಜನಗಳಿಗೆ ಪುಸ್ತಕ ಓದುವ ಆಸಕ್ತಿ ಇರುತ್ತೆ, ಪುಸ್ತಕ ಲೇಖಕರನ್ನ ಭೇಟಿಯಾಗುವ ಆಸಕ್ತಿ ಇರುತ್ತೆ. ಅವ್ರು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರೋಲ್ಲ. ಅಲ್ಲಿ ಚದುರಿರುವ ಅಂಗಡಿಗಳಿಗೆ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ಅಂಗಡಿಗೆ ಹೋಗಿ ಪುಸ್ತಕ ತರುವಷ್ಟು ಸಮಯ ಇರೋಲ್ಲ. ಹೀಗಾಗಿ ಇಂಥ ಮೇಳಗಳನ್ನು ಮಾಡಿದರೆ ಒಂದು ವರ್ಷಕ್ಕೆ 4 ಮೇಳ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಹೊಸ ಪುಸ್ತಕ ಬಂದಾಗ ಒಂದು ಕಡೆ ಸಿಗುತ್ತೆ ಅಂದರೆ ನಿಜವಾಗ್ಲೂ ಜನಗಳು ಬಂದು, ಓದುಗರು ಬಂದು ತಗೊಳ್ತಾರೆ. ನಾನು ನೋಡಿ ಭಾಳ ಯಂಗ್ಸ್ಟರ್ಸ್ ಬರ್ತಾರೆ ಇಲ್ಲಿ. ಅಂದರೆ 18, 19, 20 ವರ್ಷದ ಹುಡುಗರು ಬಂದು ತಗೊಂಡ್ರು. ಆಮೇಲೆ ಹಿರಿಯರು ಬಂದರು, ಎಷ್ಟೊಂದು ಮಂದಿ ಲೇಖಕರು, ಅವರೆಲ್ಲ ಬಂದು ಇಲ್ಲಿ ಒಂದು ಕಡೆ ಸೇರಿಕೊಂಡು ಈ ಸಾಹಿತ್ಯ ಸಮ್ಮೇಳನ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಬರುವಂಥ ಎಲ್ಲ ಮಂದಿ ಕೂಡ ಪುಸ್ತಕ ತಗೊಳ್ಳಲ್ಲ. ಬಟ್ ಇದಕ್ಕೆ ಬರುವವರು ಕೇವಲ ಪುಸ್ತಕದ ಮೇಲಿನ ಪ್ರೀತಿಯಿಂದ, ಓದುವ ಆಸಕ್ತಿಯಿಂದ ಬರ್ತಾರೆ. ಬಟ್ ಭಾಳ ಒಂದು ಹೆಮ್ಮೆ ಮತ್ತು ಸಂತೋಷ ಅಂದರೆ ಕನ್ನಡದ ಲೇಖಕನಿಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ಕ್ಷಣ. ಅಂದರೆ ಕನ್ನಡಕ್ಕೆ ಅಳಿವಿಲ್ಲ ಅಂತ ಹೇಳೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರುತ್ತಲ್ಲ, ಇಲ್ಲಿ ಅದು ಪ್ರೂವ್ ಆಗಿದೆ ಅಂತ ಅನಿಸುತ್ತೆ. ಓದುಗರ ಜೊತೆ ಲೇಖಕರ ಸಂವಹನ ಸಾಧ್ಯ ಆಗಬೇಕು ಅನ್ನುವಂಥ ಕಾರಣದಿಂದ ಒಂದು ವಿಶಿಷ್ಟ ಪ್ರೋಗ್ರಾಮನ್ನು, ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸಿದ್ದೀನಿ. ಜೊತೆಯಲ್ಲಿ ನಿಂತು ಪುಸ್ತಕಗಳನ್ನು ಮಾರುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಈ ಪುಸ್ತಕ ಸಂತೆಯ ಉದ್ದೇಶ ಇದೆಯಲ್ಲ, ಇದು ಕನ್ನಡದ ಓದುಗರನ್ನು ಒಂದು ಕಿಚ್ಚಿಗೆ ಹಚ್ಚುವಂತಹ ಕಾರ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈಗ ಪುಸ್ತಕವನ್ನು ಓದುವಂತಹ ಪುಸ್ತಕ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಅದನ್ನು ಹೆಚ್ಚಿಸಬೇಕು ಅನ್ನುವಂತಹ ಒಂದು ಮಹದಾಶಯ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರದು. ಸಾಮಾನ್ಯವಾಗಿ ಒಂದು ಸಮ್ಮೇಳನ ಅಂತ ಅಂದರೆ ಅದು ಸರ್ಕಾರದ ಅಥವಾ ಅರೆ ಸರ್ಕಾರಿ ಅಥವಾ ನಾನಾ ರೀತಿಯ ಸಂಘ ಸಂಸ್ಥೆಗಳಿಂದ, ಸಾರ್ವಜನಿಕರ ಹಣದಿಂದ ಹೀಗಾಗಿ ಅದು ರೂಪಿತವಾಗಿರ್ತದೆ. ಅದಕ್ಕೆ ಅದರದೇ ಆದಂಥ ನಿಬಂಧನೆಗಳಿರ್ತದೆ ಮತ್ತು ಅದರದೇ ಆದಂಥ ಕೊರತೆಗಳು ಕೂಡ ಇರ್ತದೆ. ಇಲ್ಲಿ ಹಾಗಲ್ಲ. ಇದು ಕೇವಲ ಕನ್ನಡದ ಮೇಲಿನ ಅಭಿಮಾನದಿಂದ ಮಾಡಿರ್ತಕ್ಕಂಥ ಕಾರ್ಯ. ಇದು ನಿಜವಾಗ್ಲೂ ಕೂಡ ಸ್ತುತ್ಯಾರ್ಹ ಅಂತ ನಾನು ಭಾವಿಸ್ತೀನಿ. ಸಹಜವಾಗಿ ಈ ಬೆಂಗಳೂರು ದಕ್ಷಿಣದಲ್ಲಿ, ಅದು ವಿಶೇಷವಾಗಿ ಶಾಲಿನಿ ಗ್ರೌಂಡ್ಸ್ನಲ್ಲಿ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ತು ತುಂಬ ಒಳ್ಳೆಯ ಆಯೋಜನೆ. ತುಂಬ ಪುಸ್ತಕ ಆಸಕ್ತರು ಬರ್ತಾರೆ. ಇದು ನಿಜವಾಗಿ ಕನ್ನಡದ ಹಬ್ಬ ಅಂತಂದರೆ ಕೇವಲ ಹಾಡೋದು, ಕುಣಿಯೋದು, ಅದರ ಆಚೆಗೆ ಪುಸ್ತಕ ಪ್ರೀತಿಯನ್ನು ಬೆಳೆಸೋದು, ಕನ್ನಡ ಪ್ರೀತಿಯನ್ನು ಈ ರೀತಿ ಬೆಳೆಸೋದಿದೆಯಲ್ಲ, ಇದೊಂದು ತುಂಬ ಅರ್ಥಪೂರ್ಣವಾದ ಆಚರಣೆ. ಇದಕ್ಕೆಲ್ಲ ಪ್ರಕಾಶಕರು ಬಂದಿದ್ದಾರೆ, ತುಂಬ ಒಳ್ಳೆ ಓದುಗರು ಬರ್ತಿದ್ದಾರೆ, ಒಳ್ಳೆ ಪುಸ್ತಕದ ವ್ಯಾಪಾರ ಆಗ್ತಿದೆ. ಆಸಕ್ತರು ಹೆಚ್ಚು ಮಕ್ಕಳಿಗೆ ಬರ್ತಿದ್ದಾರೆ. ಮಕ್ಕಳು ಬಂದು ಬೇರೆ ಬೇರೆ ಪುಸ್ತಕಗಳನ್ನು ಕೈಲಿ ಹಿಡ್ಕೊಂಡು ಹೋಗ್ತಿರೋದು ನೋಡಿದಾಗ ಈ ಪುಸ್ತಕ ಸಂತೆಗೆ ನಿಜವಾಗ್ಲೂ ಒಂದು ಅರ್ಥ ಅಥವಾ ಸಾರ್ಥಕತೆ ಅಂತ ಅನಿಸ್ತು. ತುಂಬ ಚೆನ್ನಾಗಿದೆ. ಇದು ಎರಡನೇ ಪುಸ್ತಕ ಸಂತೆ. ಮೊದಲನೇ ಪುಸ್ತಕ ಸಂತೆ HSR ಲೇಔಟಲ್ಲಿ ಮಾಡಿದರು, ಪಾರ್ಕಲ್ಲಿ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸೇ ಇತ್ತು. ಬೆಂಗಳೂರಿನ ಆ ಏರಿಯಾಕ್ಕೆ ಕನ್ನಡಿಗರು ತುಂಬ ಚೆನ್ನಾಗಿ ಬಂದಿದ್ದರು. ಬಟ್ ಅದಕ್ಕೆ ಹೋಲಿಸಿದರೆ ಸಂತೆ 2 ತುಂಬ ಇಂಪ್ರೂವ್ ಆಗಿದೆ. ಮತ್ತು ಇಲ್ಲಿ ಜಯನಗರದಲ್ಲಿ ಏನು ನಡೀತಾ ಇದೆ, ನಿನ್ನೆ ವರ್ಕಿಂಗ್ ಡೇ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಕ್ರೌಡ್ ಬಂತು. ಇವತ್ತು ಅದರ ಮಲ್ಟಿಪ್ಲೈ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ.
ಮತ್ತು ಖುಷಿ ವಿಚಾರ ಅಂದರೆ ಬಂದವರು ಎಲ್ಲರ ಕೈಯಲ್ಲೂ ಪುಸ್ತಕ ಇದೆ, ಪುಸ್ತಕ ಕೊಳ್ತಾ ಇದ್ದಾರೆ, ಎಲ್ಲರಿಗೂ ತುಂಬ ಚೆನ್ನಾಗಿ ಪುಸ್ತಕಗಳು ವ್ಯಾಪಾರ ಆಗ್ತಾಯಿದ್ದಾವೆ. ಸೊ ಖುಷಿಯಾಗುತ್ತೆ. ನಮ್ಮದು ಮೌಲಿ ಪಬ್ಲಿಕೇಶನ್ ಅಂತ ಸೆಲ್ಫ್ ಪಬ್ಲಿಕೇಶನ್, ನಾನು ಬರೆದ ಪುಸ್ತಕಗಳಿದ್ದಾವೆ, ಶಿವಕುಮಾರ್ ಮೌಲಿ ಅಂತ ನಾನು. ಸೊ ತುಂಬ ಒಳ್ಳೆಯ ಓದುಗರು ದಿನ ಬರ್ತಾ ಇದ್ದಾರೆ ಇಲ್ಲಿ. 2 ದಿನದಿಂದ ಭಾಳ ಒಳ್ಳೆಯ ವಾಕಿನ್ ಇದೆ, ಖುಷಿ ಆಗ್ತಾಯಿದೆ. ನಿರೀಕ್ಷೆಗಳು ತುಂಬ ಇತ್ತು ಈ ಸಲ, ಅದರಿಂದ ಇದು ಗೆಲ್ಲಲೇಬೇಕಾಗಿತ್ತು. ಅದಕ್ಕೋಸ್ಕರ 1 ತಿಂಗಳ ಶ್ರಮ, ಸುಮಾರು 100 ಜನ ಕೆಲಸ ಮಾಡಿದ್ವಿ. ನಿಜಕ್ಕೂ ಚೆನ್ನಾಗಾಯಿತು ಸರ್. ಕನ್ನಡಿಗರು ತಾವು ಎಷ್ಟು ಒಳ್ಳೆ ಓದುಗರು ಅನ್ನೋದನ್ನು ಪ್ರೂವ್ ಮಾಡಿಕೊಂಡ್ರು ಇವತ್ತು. ಭಾಳ ಖುಷಿಯಾಗಿದೆ ಸರ್. ಈಗ ನನಗೆ ಐಡಿಯಾ ಅನ್ನೋಂಥದ್ದಲ್ಲ, ಇದು ಪ್ರತಿ ಕನ್ನಡಿಗನ ಪ್ರಶ್ನೆ. ನಮ್ಮ ಏರಿಯಾದಲ್ಲಿ ಎಲ್ಲವೂ ಸಿಗುತ್ತೆ, ಹೋಟೆಲಿಂದ, ಹಾಸ್ಪಿಟ್ಲಿಂದ, ಬಟ್ಟೆ ಅಂಗಡಿಯಿಂದ, ಮಾಲ್ಗಳಿಂದ, ಥಿಯೇಟ್ರಿಂದ ಎಲ್ಲ ಎಂಟರ್ಟೈನ್ಮೆಂಟು ಸಿಗುತ್ತೆ. ಪುಸ್ತಕ ಎಲ್ಲಿದೆ ಅಂತ ನೀವು ಕೇಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿನ, ಆವಾಗ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕಂದರೆ ನಮ್ಮಲ್ಲಿ ಇಲ್ಲ ಪುಸ್ತಕಗಳನ್ನು, ನಾವು ಮ್ಯೂಸಿಯಮಲ್ಲಿ ವಸ್ತುಗಳ ಥರ ಮಾಡಿಟ್ಬಿಟ್ಟಿದ್ವಿ. ನನಗೆ ಅದು ನೋವಾಯಿತು. ನನಗೆ ಪುಸ್ತಕಗಳು ನಿಜವಾಗ್ಲೂ ನಮ್ಮನ್ನು ಗಟ್ಟಿಗೊಳಿಸುವಂತಹ ಒಂದು ಸಾಧನಗಳು. ಅಂಥ ಪುಸ್ತಕಗಳನ್ನು ನಾವು ಯಾರಿಗೂ ಸಿಗದೇ ರೀತಿಯಲ್ಲಿ ಎಲ್ಲೋ ಅಪರೂಪಕ್ಕೆ ಹುಡ್ಕೊಂಡು ಹೋಗಬೇಕು, ಇದೆಲ್ಲ ತಪ್ಪಲ್ವ ಸರ್. ಅದಕ್ಕೆ ಪದೇ ಪದೇ ನಾನು ಎಕ್ಸಿಬಿಷನ್ಗಳ ಮೂಲಕ, ಅಂದರೆ ಈ ಸಂತೆಗಳ ಮೂಲಕ ಆ ಪುಸ್ತಕಗಳನ್ನು ಜನರಿಗೆ ಹತ್ತಿರವಾಗಿಸ್ತಾ ಇದ್ದೀವಿ. ಇವತ್ತು ಎಲ್ಲರೂ ಒಬ್ಬರು ಒಂದು ಪುಸ್ತಕ ತೊಗೊಬೇಕು ಅಂತಂದವರು ಒಂದೊಂದು ಮೂಟೆ ತೊಗೊಂಡು ಹೋಗ್ತಾರೆ, 20-30 ಪುಸ್ತಕಗಳನ್ನು ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಈ ಸಂತೆ ಗೆಲುವು ಸರ್. ನಿಜ ಹೇಳಬೇಕು ಅಂತಂದರೆ ಕನ್ನಡದ ಓದುಗರ ಪ್ರೀತಿ ನೋಡಿ, ಕನ್ನಡದ ಭಾಷೆಯ ಮೇಲೆ ಎಷ್ಟು ಜನ ಇಲ್ಲಿ ಬಂದು ನಾವು ನೋಡಿದಾಗೆ ಒಬ್ಬೊಬ್ಬರು ಒಂದೊಂದು ಪುಸ್ತಕ ತಗೊಂಡಿರೋರು ಭಾಳ ಕಡಿಮೆ, ಎಲ್ಲ ಡಜನ್ಗಟ್ಟಲೆ ಪುಸ್ತಕ ತಗೊಂಡಿರೋದು. ನಾವೆಲ್ಲ ಹೇಳ್ತೀವಿ ಕನ್ನಡ ಓದೋರು ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತೇಳಿ, ಎಲ್ಲ ಕ್ಲೀಶೆ ಕಣ್ರಿ. ನಮಗೆ ನಿಜ ಹೇಳಬೇಕು ಅಂತಂದರೆ ಕನ್ನಡ ಓದೋರು ಇದ್ದಾರೆ, ಕನ್ನಡದ ಮೇಲೆ ಪ್ರೀತಿ ಇರೋರು ಇದ್ದಾರೆ, ಲೇಖಕರಂತೂ ದಂಡಿಯಾಗೇ ಇದ್ದಾರೆ. ಆದರೆ ಓದೋರು ತುಂಬ ಚೆನ್ನಾಗಿದ್ದಾರೆ. ಮತ್ತೊಂದು ಆಪಾದನೆ ನಮ್ಮಲ್ಲಿ, ನಾವೆಲ್ಲ ಈ ಬರಹಗಾರರು ಅಂದ್ಕೊಂಡವರು ಎಲ್ಲ ಬಿಳಿ ಕೂದಲಿನವ್ರು ಮಾತ್ರ ಓದೋದು ಅಂಥೇಳಿ, ಅದು ಸುಳ್ಳಾಗಿದೆ. ಈ ಪುಸ್ತಕ ಸಂತೆಯಲ್ಲಿ ಎಷ್ಟು ಜನ ಕರಿ ಕೂದಲಿನವರು ಓದ್ತಿದ್ದಾರೆ ಅಂತಂದರೆ ಅದು ಒಂಥರ ಈ ಪುಸ್ತಕ ಸಂತೆಯ ವಿಜಯಧ್ವಜ ಕಪ್ಪು ಕೂದಲು ಅಷ್ಟು ಜನ ಓದ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ವೀರಲೋಕ ಏನು ಪುಸ್ತಕ ಸಂತೆಯನ್ನು ಏರ್ಪಡಿಸಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಈ ಒಂದು ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ನಿನ್ನೆ, ಇವತ್ತು ಮತ್ತು ನಾಳೆ ಅಂದರೆ ಸಾಕಷ್ಟು ಜನರು ಈ ಒಂದು ಮೇಳಕ್ಕೆ ಆಗಮಿಸಿ ಪುಸ್ತಕಗಳನ್ನು ಕೊಂಡುಕೊಳ್ಳುವ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸುಮಾರು ಒಂದು 50,000ಕ್ಕೂ ಹೆಚ್ಚು ಓದುಗರು ಇವತ್ತು ಈ ಒಂದು ಪುಸ್ತಕ ಸಂತೆಗೆ ಭೇಟಿ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಒಂದೇ ಸೂರಿನಡಿಯಲ್ಲಿ ಪ್ರಕಾಶಕರು, ಓದುಗರು ಮತ್ತು ಲೇಖಕರು ಜೊತೆಗೆ ಈ ಒಂದು ಮೇಳಕ್ಕೆ ಬಂದು ಸಾಕಷ್ಟು ಪುಸ್ತಕಗಳನ್ನು ಖರೀದಿ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅಂದರೆ ವೀರಲೋಕ ಇದು 2ನೇ ಸೀಸನ್. ಅಂದರೆ ಕಳೆದ ವರ್ಷ ಕೂಡ ಈ ಒಂದು ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿತ್ತು ಬೆಂಗಳೂರಿನಲ್ಲಿ HSR ಲೇಔಟ್ನಲ್ಲಿ. ಇದೀಗ ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಪ್ರಕಾಶಕರು ಮತ್ತು ಲೇಖಕರು, ಓದುಗರು ಈ ಒಂದು ಮೇಳಕ್ಕೆ ಬಂದಿದ್ದಾರೆ. ಜೊತೆಗೆ ಪ್ರಕಾಶಕರು ಕೂಡ ಸ್ಟಾಲ್ಗಳನ್ನು ಹಾಕಿ ಸಾಕಷ್ಟು ಸ್ಟಾಲ್ಗಳಿಗೆ ಏನು ಜನರು ಭೇಟಿ ಕೊಡ್ತಾ ಇರುವಂಥದ್ದು. ಜೊತೆಗೆ ಯುವಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಅಂದರೆ ಇವತ್ತು ಸಾಟರ್ಡೆ, ಶನಿವಾರ ಆಗಿರೋದ್ರಿಂದ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಜೊತೆಗೆ ನಾಳೆ ಕೂಡ ಈ ಒಂದು ಸಂತೆ ಇರಲಿದೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ, ಸಾಕಷ್ಟು ಜನರು ಬಂದಿದ್ದಾರೆ. ಬನ್ನಿ, ಈ ಒಂದು ಪುಸ್ತಕ ಸಂತೆಗೆ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸರ್, ಎಲ್ಲಿಂದ ಬಂದಿರೋದು? ನಾನು ಮಾಗಡಿ ರೋಡು ಮಾಚವಳ್ಳಿಯಿಂದ ಬಂದಿದ್ದೀನಿ. ಹೇಗೆ ಅನಿಸ್ತಾ ಇದೆ? ತುಂಬ ಅದ್ಭುತವಾದ ಕಾರ್ಯಕ್ರಮ. ಈ ಥರದ್ದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡಿಬೇಕು. ಏಕೆಂದರೆ ಇವತ್ತಿನ ದಿನ ಮೊಬೈಲ್ ಬಂದು ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರ್ಸು, ಇನ್ಸ್ಟಾಗ್ರಾಮು ಈ ಥರದ್ರ ಮೇಲೆ ಮಕ್ಕಳೆಲ್ಲ ಗಮನ ಸೆಳೀತಾ ಇದ್ದಾರೆ. ಆದರೆ ಇದೊಂದು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ವಿಚಾರ. ನಮ್ಮ ಸಾಹಿತಿಗಳನ್ನ ಪರಿಚಯ ಮಾಡ್ಕೋಬೋದು, ನಮ್ಮ ಹಿಂದಿನ ಪೂರ್ವಿಕರು ಏನು ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಗೋಚರ ಸಿಗುತ್ತೆ. ಅದನ್ನೆಲ್ಲ ನಾವು ಗೂಗಲಲ್ಲಿ ಹುಡ್ಕೋದು ಶಾಶ್ವತವಾಗಿರಲ್ಲ. ಒಂದು ಪುಸ್ತಕ ಖರೀದಿ ಮಾಡೋದ್ರಿಂದ ಸಾಹಿತಿಗಳಿಗೂ ಜೀವನ ಆಗುತ್ತೆ, ಬರೆದಂಥ ಕವಿತೆಗಳಿಗೂ ಕವನಗಳಿಗೂ ಬೆಲೆ ಬರುತ್ತೆ, ಪಬ್ಲಿಷರ್ಗೂ ಜೀವನ ನಡೆಯುತ್ತೆ. ಇದರಿಂದ ಅವ್ರಿಗೆ ಜೀವನ ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗಳ ಜೀವನನ ಸುಧಾರಿಸ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಒಳ್ಳೆ ಸಂಕಲ್ಪ ಇದು, ತುಂಬ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋವಂಥವ್ರಿಗೆ ನಮ್ಮ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ನಿಂದ ನಮ್ಮ ಸುಗಟೂರು ಮಂಜುನಾಥ್ ಅಂತೇಳಿ ಬಂದಿದ್ದಾರೆ, ಅವ್ರ ಅಧ್ಯಕ್ಷತೆಯಿಂದ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಇದಿಷ್ಟು ಏನು ಓದುಗರು ಮತ್ತು ಈ ಒಂದು ಸಂತೆಗೆ ಭೇಟಿ ಕೊಟ್ಟಿರುವಂತಹ ಜನರ ಮಾತು. ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.